ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ದಾರೆ. ಯಾಕೆ ಅಂದ್ರೆ ಪ್ರಮಾಣ ವಚನ ಬೋಧಿಸುವವರು ರಾಜ್ಯಪಾಲರು. ಯಾವುದೇ ಸಚಿವರಾಗಿರ್ಬೋದು, ಅವರು ಸಚಿವರಾಗಿ ಓತ್ ತೆಗೆದುಕೊಳ್ಳೋದು, ಪ್ರಮಾಣ ವಚನ ತೆಗೆದುಕೊಳ್ಳೋದು ರಾಜ್ಯಪಾಲರ ಸಮ್ಮುಖದಲ್ಲಿ. ರಾಜ್ಯಪಾಲರೇ ಆಯ್ಕೆ ಮಾಡಿರ್ತಾರೆ. ಹಾಗಾಗಿ ಈಗ ರಾಜ್ಯಪಾಲರೇ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ. ಅಧಿಕೃತವಾಗಿ ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ಇದರ ಮಾಹಿತಿಯನ್ನು ಕೊಟ್ಟಿದ್ಯಾರು? ವಿಪಕ್ಷ ನಾಯಕ ಆರ್ ಅಶೋಕ್. ವಿಪಕ್ಷ ನಾಯಕ ಆರ್ ಅಶೋಕ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರಿಂದ ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೊಟ್ಟಿದ್ರು, ಅಂದ್ರೆ ಮುಖ್ಯಮಂತ್ರಿಗಳ ಸೆಕ್ರೆಟರಿ ಅವರಿಗೆ ಕೊಟ್ಟಿದ್ರು. ಅದಾದ ನಂತರ ಮುಖ್ಯಮಂತ್ರಿಗಳು ಅದನ್ನು ಅಂಗೀಕಾರ ಮಾಡಿದ್ರು. ಅದನ್ನು ರಾಜ್ಯಪಾಲರಿಗೆ ರವಾನೆ ಮಾಡಲಾಯಿತು. ಈಗ ರಾಜ್ಯಪಾಲರು ಅಧಿಕೃತವಾಗಿ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಫೈನಲಿ ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ಎಷ್ಟು ವೇಗವಾಗಿ ಆಯಿತು ನೋಡಿ. ಮಧ್ಯಾಹ್ನ ಗೊತ್ತಾಯಿತು, ಸಾಯಂಕಾಲದ ಹೊತ್ತಿಗೆ ರಾಜೀನಾಮೆ ಅಂಗೀಕಾರನೂ ಆಯಿತು. ಯಾರು ಕರೆದು ಮಾತಾಡುವಂಥ ಕೆಲಸ ಅಥವಾ ರಾಜಣ್ಣ ಅವರ ಮನವೊಲಿಸುವಂಥ ಕೆಲಸ, ಇನ್ನು ಮುಂದೆ ಮಾತಾಡಬೇಡಿ ಅಂತ ಹೇಳುವಂಥ ಕೆಲಸ ಎಲ್ಲೂ ಆಗಿಲ್ಲ. ಇದರ ಅರ್ಥ ಸ್ಪಷ್ಟವಾಗಿ ಹೈಕಮಾಂಡ್ನಿಂದ ನಿರ್ದೇಶನ ಬಂದಿದೆ, ಕೆಪಿಸಿಸಿಗೂ ಬಂದಿದೆ, ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಹೈಕಮಾಂಡ್ ನಾಯಕರು ಮಾತನಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಚಕಾರವೆತ್ತದೆ ರಾಜೀನಾಮೆಯನ್ನ ಅಂಗೀಕಾರ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಈ ಬಗ್ಗೆ ಅಶೋಕ್ ಅವರು ಕೂಡ ಮಾತಾಡ್ತಾರೆ. ಫೈನಲಿ ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ ಆಗಿದೆ. ಮುಖ್ಯಮಂತ್ರಿಗಳ ಪರವಾಗಿ, ಮುಖ್ಯಮಂತ್ರಿಗಳ ಬಣದಲ್ಲಿ ಗುರುತಿಸಿಕೊಂಡಿದ್ದಂಥ ಅತ್ಯಂತ ಹಿರಿಯ ಪ್ರಬಲ ದಲಿತ ನಾಯಕರಾಗಿದ್ದರು ರಾಜಣ್ಣ. ಹಾಗಾಗಿ ಕೇವಲ ಒಂದೇ ಒಂದು ಹೇಳಿಕೆಗೆ ಏಕಾಏಕಿಯಾಗಿ ರಾಜೀನಾಮೆ ಕೊಡಿಸ್ಬಿಡ್ಬೋದಾ? ಅದಕ್ಕೊಂದು ನೀತಿ ಬೇಡವಾ? ಒಬ್ಬ ದಲಿತ ನಾಯಕರು, ಹಿರಿಯ ನಾಯಕರು, ಜೊತೆಗೆ ತುಮಕೂರು ಭಾಗದ ಪ್ರಭಾವಿ ನಾಯಕರು. ಇನ್ನು ಕೆಲವೇ ನಿಮಿಷ ಅಲ್ಲ, ಕೆಲವೇ ಸೆಕೆಂಡ್ಗಳಲ್ಲಿ ಅವರು ಮಂತ್ರಿಯಿಂದ ವಜಾ ಆಗ್ತಾ ಇದ್ದಾರೆ. ನನಗೆ ಮಾಹಿತಿ ಬಂತು, ಈಗಾಗಲೇ ಸಹಿ ಆಗಿದೆ, ಎಲ್ಲ ಗೆಜೆಟ್ಗೆ ಹೋಗ್ತಾ ಇದೆ. ಈಗ ರಾಜಣ್ಣ ನ್ಯಾಯಕ್ಕಾಗಿ ಎಲೆಕ್ಷನ್ನಲ್ಲಿ ತಪ್ಪಾಗಿಲ್ಲ ಅಂತೇಳಿ ಸತ್ಯ ಹೇಳಿದರು. ರಾಹುಲ್ ಗಾಂಧಿಗೆ ಕಪ್ಪಾಳ ಮೋಕ್ಷ ಆಯಿತು. ಕಪ್ಪಾಳ ಕೊಡದಿಲ್ಲ ಅಷ್ಟೇ, ಕಪ್ಪಾಳ ಮೋಕ್ಷ ಆಯಿತು. ಅದರ ರಿವೆಂಜನ್ನು ರಾಹುಲ್ ಗಾಂಧಿ ತೀರಿಸಿಕೊಂಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಮಾತಾಡೋ ಹಕ್ಕಿದೆ. ಸತ್ಯವನ್ನ ಹೇಳಿದರೆ, ನಮ್ಮ ಸರ್ಕಾರ ಇತ್ತು, ನಮ್ಮದೇ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇದರಲ್ಲೇನು ಮಿಸ್ಟೇಕ್ ಇದೆ? ಮೊದಲು ವಾಲ್ಮೀಕಿಯಲ್ಲಿ ಫಸ್ಟ್ ಬಲಿ ನಾಗೇಂದ್ರ, ಎಸ್ಟಿ ವಾಲ್ಮೀಕಿ ಜನಾಂಗ. ಎರಡನೇ ಬಲಿ ತುಮಕೂರು ಕೋಆಪರೇಟಿವ್ ಮಿನಿಸ್ಟರ್ ರಾಜಣ್ಣ ವಾಲ್ಮೀಕಿ. ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ವಾಲ್ಮೀಕಿಗಳಿಗೆ ರಾವ್ ಕಾಲ ಬಂದಿದೆ, ರಾವ್ ಕಾಲ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಅವರಿಗೆ ಅವ್ರು ಕಂಡ್ರೆ ಆಗಲ್ಲ. ರಾಹುಲ್ ಕಾಲ, ಈಗ ರಾಹುಲ್ ಕಾಲ ಅವ್ರಿಗೆ ರಾಹುಲ್ ಕಾಲದಿಂದ ಈ ಎರಡೂ ಸ್ಥಾನಗಳು ಹೋಗಿದೆ. ಕಾಂಗ್ರೆಸ್ ಪಾರ್ಟಿ ಇವತ್ತು, ನಾನು ಅಕ್ಟೋಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದೆ, ಆಗಸ್ಟಲ್ಲೇ ಶುರುವಾಗ್ಬಿಟ್ಟೈತೆ ಕ್ರಾಂತಿ ಆಗಕ್ಕೆ. ಅಂದ್ರೆ ಈ ಸರ್ಕಾರದ ಒಂದೊಂದೇ ಕಲ್ಲು ಉದುರ್ತಾ ಇದೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಒಬ್ಬೊಬ್ಬರೇ ಕಾಣೆ ಆತವ್ರೆ. ನಾಗೇಂದ್ರನೂ ಅವ್ರ ಬೆಂಬಲಿಗ, ರಾಜಣ್ಣ ಅಂತೂ ಮೌತ್ ಪೀಸ್, ಸಿದ್ದರಾಮಯ್ಯನವರ ಮೌತ್ ಪೀಸ್ ರಾಜಣ್ಣ. ಮೊನ್ನೆ ಹಾಸನದ ಉಸ್ತುವಾರಿ ತೆಗೆದ್ರು, ಈಗ ಮಂತ್ರಿನೇ ತೆಗೆದುಬಿಟ್ರು. ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಪ್ರಜಾಪ್ರಭುತ್ವದ ವಿರೋಧಿ. ಇಂಥ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥದ್ದಕ್ಕೆ ನಾಲಾಯಕ್. ಇವಾಗ ಅಸೆಂಬ್ಲಿಯಲ್ಲಿ ಹೇಳಿದ್ರು ಎಚ್ ಕೆ ಪಾಟೀಲ್ ಅವರು, ಏನು ಆಗೇ ಇಲ್ಲ ಅಂತ. ಈಗ ಇನ್ನ ಗೆಜೆಟ್ ಬರ್ತಾ ಇದೆ, ಅವಾಗ ನಿಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತದೆ. ಅಸೆಂಬ್ಲಿಯಲ್ಲಿ ಏನು ಹೇಳಿದ್ರಿ ನೀವು? ಏನೂ ಆಗಿಲ್ಲ, ಎಲ್ಲ ಸರಿ ಇದೆ, ಬಿಜೆಪಿಯವ್ರ ಭ್ರಮೆ. ಈಗ ಯಾರ ಭ್ರಮೆ? ನಿಮ್ಮದು ಭ್ರಮೆ, ನೀವು ಭ್ರಮೆಯಲ್ಲಿರೋರು. ಇಂಥ ಸಿದ್ದರಾಮಯ್ಯನವರ ಒಂದೊಂದೇ ಕುರ್ಚಿಯ ಕಾಲುಗಳು
ಅಲುಗಾಡ್ತಾ ಇದೆ. ಅಕ್ಟೋಬರಲ್ಲಿ ಸಿದ್ದರಾಮಯ್ಯ ಹೋಗೋಕ್ಕೆ ಏನು ಬೇಕೋ ಅಷ್ಟು ಪ್ಲಾನನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. 2 ಕಾಲು ಕಿತ್ತಾಕಿದ್ದಾರೆ, ಇನ್ನೆರಡರ ಮೇಲೆ ನಿಂತಿದೆ. ಇನ್ನೊಂದು ಕಾಲು ಕಿತ್ತರೂ ಬಿದ್ದೋಗ್ಬಿಡ್ತೈತಿ ಚೇರು. ಪಕ್ಕ ಡೌಟೇ ಇಲ್ಲ. ಯಾಕೆಂದ್ರೆ ಹಿಂದುಳಿದ ವರ್ಗದ ಒಂದು ವರದಿಯನ್ನ ಬರ್ದಂಗೆ ಮಾಡಿದ್ರಲ್ಲ, ಯಾರು ಮಾಡಿದ್ದು? ಇದೇ ಡಿ ಕೆ ಶಿವಕುಮಾರ್. ಈಗ ಸಿದ್ದರಾಮಯ್ಯನವ್ರದ್ದು ಮೌತ್ ಪೀಸ್ 2ನೇ ವಿಕೆಟ್ ಅಂದ್ರೆ ಈ ಸರ್ಕಾರ 2ನೇ ವಿಕೆಟ್ ಅನ್ನ ಕಳ್ಕೊಂಡು ಒಂದು ರೀತಿ ನಗೆಪಾಟ್ಲಾಗಿದೆ. ಲೂಟಿ 60% ಲೂಟಿ ಹೊಡಿತಾ ಇರೋ ಸರ್ಕಾರ ತೊಲಗಲಿ ಅಂತ ಜನನು ಕಾಯ್ತಾ ಇದ್ದಾರೆ. ಧನ್ಯವಾದ. ತಮಾಷೆ ನೋಡಿ, ಸರ್ಕಾರದ ಹಿರಿಯ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದರ ಮಾಹಿತಿಯನ್ನು ಕೊಡ್ತಾ ಇರುವವರು ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯಪಾಲರು ಕೂಡ ಅಂಗೀಕಾರ ಮಾಡಿದ್ದಾರೆ. ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಾಗಿದೆ, ಆದರೆ ಸದನದಲ್ಲಿ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಶೋಕ್ ಅವರು. ಇದೆಲ್ಲವೂ ಕೂಡ DCM ಮಾಡಿರೋದು. ಡಿ ಕೆ ಶಿವಕುಮಾರ್ ಅವರು ಆಡಿಸ್ತಾ ಇರುವ ಆಟ ಇದು. ಹೇಳ್ತಾ ಇರೋದು ಯಾರು? ವಿಪಕ್ಷ ನಾಯಕ ಆರ್ ಅಶೋಕ್. ಸಿದ್ದರಾಮಯ್ಯನವರು ಒದ್ದಾಡ್ತಾ ಇದ್ದಾರೆ. ಅವರ ಬೆಂಬಲಿಗ ರಾಜಣ್ಣವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಬರುವ ದಿನಗಳಲ್ಲಿ ಇನ್ನಷ್ಟು ಕ್ರಾಂತಿ ಆಗುವಂತದ್ದು ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.